ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಟೊಮೆಟೊ ಕಾಯಿ ಪಪ್ಪು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಕುಕ್ಕರ್ಗೆ ನಾನಲ್ಲಿ ಬೇಳೆ ಇಟ್ಕೊತಾ ಇದ್ದೀನಿ. ಬೇಳೆ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಟೊಮ್ಯಾಟೋನ ಒಳಗೆ ಏನಾದರೂ ಹುಡುಕಿದೆಯಾ ಅಂತ ನೋಡಿ ಕಟ್ ಮಾಡಿ ಹಾಗಾಗಿ ಇಟ್ಕೊಳ್ತಾ ಇದ್ದೀನಿ. ಪೀಸಸ್ ಏನು ಕಟ್ ಮಾಡಿಲ್ಲ. ಹಾಗೆ ಡೈರೆಕ್ಟಾಗಿ ಕುಕ್ಕರ್ಗೆ ಇಟ್ಕೊಂಡು ಸ್ವಲ್ಪ ನೀರು ಹಾಕಿ ಒಂದು 3 ವಿಷಲ್ಸ್ಗೆ ಇಟ್ಕೋಬೇಕು. ಅದಾದ ನಂತರ ಮಿಕ್ಸಿಗೆ ಹಸಿ ಕೊಬ್ಬರಿ, ಸ್ವಲ್ಪ ಧನಿಯಾ ಪುಡಿ, 1-2 ಟೇಬಲ್ ಸ್ಪೂನ್ ಆದರೆ ಸಾಕಾಗುತ್ತೆ. 3 ವಿಷಲ್ ಆದ ನಂತರ ನಾವಿದನ್ನೆಲ್ಲ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಬೇಳೆಯಿಂದ ಹಿಡಿದು ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ ಪ್ರತಿಯೊಂದೂ ನೀಟಾಗಿ ನುಣ್ಣಗಾಗೋದು ರೀತಿಯಲ್ಲಿ ಸ್ಮ್ಯಾಶ್ ಮಾಡ್ಕೊಂಡಾದ ನಂತರ ಒಂದು ಪಾತ್ರೆ ಇಟ್ಕೊಂಡು, ಪಾತ್ರೆಗೆ ನಾನು ಡೈರೆಕ್ಟ್ ಒಗ್ಗರಣೆ ಹಾಕ್ಕೊಳ್ತಾ ಇಲ್ಲ. ಫಸ್ಟ್ ನಾನು ಕುದಿಸ್ಕೊಂಡು ಆಮೇಲೆ ನಾನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಏನು ನಾನು ಮಿಕ್ಸಿಗೆ ರುಬ್ಕೊಂಡಿದ್ದೆ ಧನಿಯಾ ಪುಡಿ ಮತ್ತು ಹಸಿ ಕೊಬ್ಬರಿ 2 ಹಾಕಿ ಸ್ವಲ್ಪ ಅದಕ್ಕೆ ಸಾಲ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ. ಕಲ್ಲುಪ್ಪು ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಸಾಲ್ಟ್ ಹಾಕಿ ಕೊತ್ತಂಬರಿ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಕುದ್ದಾದಮೇಲೆ ನಾನಿಲ್ಲಿ ಒಗ್ಗರಣೆಗೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸಾಸಿವೆ, ಜೀರಿಗೆ, ಹಾಗೆ ಸ್ವಲ್ಪ ಇಂಗು ಹಾಕ್ಕೊಳ್ತಾ ಇದ್ದೀನಿ. ಹಿಂಗೆ ಹಾಕಿ ಬೆಳ್ಳುಳ್ಳಿ ಒಗ್ಗರಣೆಗೆ, ಅದಾದ ನಂತರ ಕರಿಬೇವು, ಇದೆಲ್ಲನೇ ಫ್ರೈ ಆದ ನಂತರ ನಾನೇನು ಪಪ್ಪು ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ನಾನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಈ ಪಪ್ಪು ಬಿಸಿ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಹಾಕಿ ಸರ್ವ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಈಸಿ ಮತ್ತು ಬೇಗ ಆಗುವಂಥ ರೆಸಿಪಿ ಇದು. ಇಲ್ಲಿ ನಾನು ಹಾಗಲಕಾಯಿ ಪಲ್ಯ ಬಳಸ್ತಾ ಇದ್ದೀನಿ. ಹಾಗಲಕಾಯಿ ಪಲ್ಯದ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ನೀವು ನೋಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ ನೀವು ಚೆಕ್ ಮಾಡ್ಬೋದು ಯಾವ ರೀತಿ ಮಾಡೋದು ಹಾಗಲಕಾಯಿ ಪಲ್ಯ ಅಂತ. Thanks for watching and subscribe for more videos.